ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಿದ್ದು ಹೇಳ್ತಾ ಇರ್ತಾನೆ, ಶಾರದವರೇ, ಈ ಹೆಂಗಸ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಕಣ್ರಿ. ಅದ್ರ ಬದಲು ಸಿದ್ಧಾರ್ಥ ಅವರೇ, ನಾನು ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕಂತ ಹೇಳಿದರೆ ನಾನೇ ಓಡೋಡ್ಕೊಂಡು ಬರ್ತಿದ್ನಲ್ವಾ. ನಿಮ್ಮ ಮನಸ್ಸನ್ನ ಆ ದೇವರೇ ಅರ್ಥ ಮಾಡ್ಕೋಬೇಕು ಅಂತ ಅನ್ಬೇಕಾದ್ರೆ ಏನು ಸರ್ ನಿಮ್ಮ ಮಾತಿನ ಅರ್ಥ ಅಂತ ರೇಗಾಡ್ತಾ ಇರ್ತಾಳೆ. ಏ ಶಾರದಾ, ಏನು ಸರ್ ನನಗೆ ಕೊಬ್ಬಿದ್ಯಾ, ಅದಕ್ಕೆ ನೀವು ಈ ರೀತಿ ಮಾತಾಡ್ತಿದ್ದೀರಾ, ಹೇಳಿ ಹೇಳಿ ಅಂತ ಅನ್ಬೇಕಾದ್ರೆ, ಅಪ್ಪ ನಾನೆಲ್ರಿ ಆ ರೀತಿ ಅಂದರೆ, ಹೌದು ಅಷ್ಟಕ್ಕೂ ಬ್ಯಾಗ್ ತುಂಬ ಏನಿದೆ, ಇಷ್ಟೊಂದು ಥರ ಲಗೇಜ್ ಇದೆಯಲ್ಲ, ಏನು ತರಕ್ಕೆ ಹೋದ್ರಿ, ಏನು ಶಾಪಿಂಗ್ ಮಾಡಿದ್ರಿ ಅಂತ ಅಂದಾಗ, ಏನೋ ತಂದೆ ಅಂತ ಅಂದಾಗ, ಏನು ತೋರಿಸಿ ಅಂತ ಅನ್ಬೇಕಾದ್ರೆ, ಏನು ಗೊತ್ತಾ ಸರ್, ನೀವು ತೊಗೊಳ್ಳಿ ಅಂತ ಅಂದಾಗ ನಾನು ತೊಗೋತಿರ್ಲಿಲ್ಲ, ಇವಾಗ ನನಗೆ ಬೇಕು ಅದಕ್ಕೆ ನಾನು ತಂದಿದ್ದೀನಿ, ಯಾಕೆ ರೇಗಿಸ್ತೀರಾ ಅಂತ ಅನ್ಬೇಕಾದ್ರೆ, ಏನಿಲ್ಲ ಬಿಡಿ, ಅಷ್ಟಕ್ಕೂ ಅದರಲ್ಲಿ ಏನಿದೆ ಹೇಳಿ ಅಂತ ಅಂದಾಗ, ಸೀರೆಗಳಿದೆ ಅಂತ ಅನ್ಬೇಕಾದ್ರೆ, ಏನು ಇಷ್ಟೆಲ್ಲ ಸೀರೆಗಳನ್ನು ಏನ್ರಿ ಮಾಡ್ತೀರಾ, ನನಗೆ ಗೊತ್ತಾಗ ಮನೇಲಿ ಏನಾದರೂ ಫಂಕ್ಷನ್ ಮಾಡ್ತಿದ್ದೀರಾ, ನನಗೇನು ಗೊತ್ತಾಗ್ತಿಲ್ಲ ಹೇಳ್ರಿ ಅಂತ ಅನ್ಬೇಕಾದ್ರೆ, ಇದಕ್ಕೆ ಕಣ್ಣು ನೋಡಿಬಿಟ್ಟು ಬನ್ನಿ ಸರ್ ಎಲ್ಲ ಹೇಳ್ತೀನಿ ಅಂತವ ಕಾರೊಳಗಡೆ ಕರ್ಕೊಂಡು ಹೋಗ್ತಾ ಇದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಾರದನ ಕೈಲಿರೋ ಬಿಲ್ ನೋಡಿ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಲೆಕ್ಕಾಚಾರ ನಿಮಗೆ ಮಾಡೋಕ್ಕೆ ಬರುತ್ತಾ ಶಾರದವ್ರೆ, 1.5 ಲಕ್ಷ ಬಿಲ್ ಮಾಡಿದಿರಲ್ರಿ, ಸ್ಯಾರಿಗೆ 1.5 ಲಕ್ಷ ಖರ್ಚು ಮಾಡಿದ್ರ ನೀವು ಅಂತ ಅಂದಾಗ, ಹ್ಞೂ ನನಗೆ ಬೇಕಿತ್ತು ಅದಕ್ಕೆ ತಾಂಡೆ, ಯಾಕೆ ಸರ್ ನಾನು ತೊಗೋಬಾರ್ದು ಅಂತ ಅಂದಾಗ, ಹಾಗೇನಿಲ್ಲ, ಸಡನ್ನಾಗಿ ಈ ರೀತಿ ಬದಲಾವಣೆ ನೋಡಿ ನನಗೆ ಶಾಕ್ ಆಯಿತು, ಏನಕ್ಕೆ ಈ ರೀತಿ ಮಾಡಿದ್ರಿ ಅಂತ ಅನ್ಬೇಕಾದ್ರೆ, ಅಷ್ಟು ದೊಡ್ಡ ರೆಸ್ಟೋರೆಂಟ ಓನರ ನಾನು, ಹಂಗಾಗಿ ಈ ಥರ ಸೀರೆ ಎಲ್ಲ ಉಡೋಕ್ಕಾಗತ್ತಾ ಸರ್, ಓನರ್ ಆಗಿ ಚೆನ್ನಾಗಿರೋ ಉಡಬೇಕಲ್ವಾ, ಅದಕ್ಕೆ ನನಗೆ ಬೇಕಂತ ಅನ್ನಿಸ್ತು ತಂದೆ ಅಂತ ಅಂದಾಗ, ಅದೆಲ್ಲ ಸರಿ, ಈ ಬದಲಾವಣೆಗೆ ಕಾರಣ ಏನು ಅಂತ ತಿಳ್ಕೊಬೋದಾ ಸಿದ್ದು ಕೇಳ್ತಾ ಇರ್ತಾನೆ. ಹಾಗೆ ಸರ್, ಒಂದೇ ಥರ ಬದಲಾವಣೆ ಇರಲ್ಲ ಅಲ್ವಾ ಸರ್, ಊರಲ್ಲಿದ್ದಾಗ ಒಂಥರ ಇದ್ದೆ, ಬೆಂಗಳೂರಿಗೆ ಬಂದಾಗ ಸ್ವಲ್ಪ ಚೇಂಜ್ ಆದೆ, ಅದರಲ್ಲೂ ನಿಮ್ಮನ್ನು ಮದುವೆ ಆದ್ಮೇಲಂತೂ ತುಂಬಾ ಚೇಂಜ್ ಆದೆ. ಮೊದಲು ಜೀವನನ ಏನಕ್ಕೆ ಬೇಕು, ನಾನು ಏನಕ್ಕೋಸ್ಕರ ಬದುಕಬೇಕು ಅಂತ ಅಂದ್ಕೊಂಡಿದ್ದೆ, ದೀಪಕ್ಕೋಸ್ಕರ ಬದುಕಬೇಕು ಅಂತ ಅಂದ್ಕೊಂಡೆ, ಆದರೆ ಆಮೇಲೆ ನೀವು ಸಿಕ್ಕಾಗ ನೀವು ದೀಪಕ್ಕೋಸ್ಕರ ಬದುಕೋಕ್ಕೆ ಶುರು ಮಾಡಿದ್ರಿ, ಆಮೇಲೆ ನನಗೆ ನಿಮ್ಮಿಬ್ಬರು ನೋಡಿ ನಾನು ಬದುಕಬೇಕು ಅಂತ ಅನ್ನಿಸ್ತಿದೆ ಅಂತ ಅಂದಾಗ, ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ತುಂಬ ಆಶ್ಚರ್ಯದಿಂದ ಶಾರದಮ್ಮಕ್ಕನ ನೋಡ್ತಾ ಇರಬೇಕಾದ್ರೆ, ಏನು ಸರ್ ಏನಾಯಿತು, ನಾನು ಈ ಥರ ಬದಲಾಗೋದು ನಿಮಗೆ ಇಷ್ಟ ಇಲ್ವಾ ಅಂತ ಅನ್ಬೇಕಾದ್ರೆ, ಹಾಗೇನಿಲ್ಲ, ಇಷ್ಟೊಂದು ಥರ ಬದಲಾವಣೆ ನೋಡಿ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು ಅಂತ ಅನ್ಬೇಕಾದ್ರೆ, ಹೀಗೆ ಸರ್ ಮುಂದೆ ಇದೇ ರೀತಿ ಶಾರದಾ ಬದಲಾಗ್ತಾ ಇರ್ತಾಳೆ. ಹಳೆ ಶಾರದನೇ ಬೇರೆ, ಈಗ ನೋಡ್ತಿರೋ ಶಾರದನೇ ಬೇರೆ, ನಡೀರು ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಪಾರಿಜಾತ ಶಾರದಾ ಅಂತ ಕೂತ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಈ ಕೆಲಸದವಳು ಎಲ್ಲೋದ್ಲು, ರಾಶಿ ಕೆಲಸ ಬಿದ್ದಿದೆ, ಇವಳೆಲ್ಲ ಹೋಗಿದ್ದಾಳೆ ಅಂತ ಕೂತ್ಕೊಂಡು ಹಾಲಿಗೆ ಬರ್ತಿರ್ಬೇಕಾದ್ರೆ, ಅಲ್ಲಿ ಜ್ಯೋತಿಕಾ ನೈಫ್ ಪಾಲಿಶ್ನ ಹಚ್ಚುತ್ತಾ ಇರ್ತಾಳೆ. ಹಾಗೆ ಜೋ, ನೀನೇನಾದರೂ ನೋಡ್ದ, ಗೋಲ್ಡಿ ನೀನು ನೋಡ್ದ ಅಂತ ಅನ್ಬೇಕಾದ್ರೆ, ಯಾರನ್ನ ಅಂತ ಅಂದಾಗ, ಹೊಸದಾಗಿ ಜಾಯಿನ್ ಆಗಿರೋ ಶಾರದಾ ಆ ಕೆಲಸದವಳನ್ನ ನೋಡ್ದ ಅಂತ ಅನ್ಬೇಕಾದ್ರೆ, ಇಲ್ಲಪ್ಪ ನಾನು ನೋಡಿಲ್ಲ, ರೂಮಲ್ಲೆಲ್ಲ ಕೂತ್ಕೊಂಡು ಹರಟೆ ಹೊಡಿತಾ ಇರ್ಬೋದು, ನೋಡಿ ಗೋಲ್ಡಿ ಅಂತ ಅಂದಾಗ, ಹೌದು ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಕೆಲಸ ಮಾಡಿ ಸುಸ್ತಾಗಿ ರೂಮಲ್ಲಿ ಕೂತಿರ್ಬೋದು, ನೋಡು ಮಾಡ್ತೀನಿ, ಸಿಕ್ಕಾಬಟ್ಟೆ ರಾಶಿ ಕೆಲಸ ಇದೆ, ಅವಳಿಗೆ ಕೊಡ್ತೀನಿ ಅಂತ ಅನ್ಬೇಕಾದ್ರೆ, ಜೊತೆಗೆ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಗ್ರಾನಿ, ಆದರೂ ನೀವು ತುಂಬ ಚೆನ್ನಾಗಿ ಹೆಸರಿಟ್ಟಿದ್ದೀರಾ ಶಾರದನಿಗೆ ಕೆಲಸದವಳು ಅಂತ, ಇದೇ ರೀತಿ ಕರೀರಿ ಅಂತ ಅನ್ಬೇಕಾದ್ರೆ, ನೋಡು ಮಾಡ್ತೀನಿ, ಅವಳಿಗೆ ಎಷ್ಟು ಕೆಲಸ ಕೊಡ್ತೀನಿ ಅಂತ ಆ ರೂಮ್ ಕಡೆ ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಪಾರಿಜಾತ ಎಲ್ಲ ಕಡೆ ಹುಡುಕ್ತಾಳೆ, ಎಷ್ಟು ಹುಡುಕಿದ್ರು ಶಾರದಾ ಸಿಗ್ತಲೇ ಇರಬೇಕಾದ್ರೆ, ಶಾರದಾ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ, ಅಲ್ಲ ಗ್ರಾನಿ ಏನಕ್ಕೆ ಈ ರೀತಿ ಕಿರ್ಚಾಡ್ತಿದ್ದೀರಾ, ಯಾವಾಗಲೂ ಅವಳು ಜಪ ಮಾಡ್ತಾ ಇರ್ತೀರಾ, ಅದ್ರ ಬದಲು ಬಂದು ಕುತ್ಕೊಂಡು ಸ್ವಲ್ಪ ಹೊತ್ತು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಅನ್ಬೇಕಾದ್ರೆ, ಏನು ಟೈಮ್ ಸ್ಪೆಂಡ್ ಮಾಡೋದು, ನೀನೇನು ಮಾಡ್ತಿದ್ದೀಯ ಅಂತ ಅಂದಾಗ, ಕಾಣಿಸ್ತಾ ಇಲ್ವಾ ನೈಫ್ ಪಾಲಿಶ್ ರಿಮೂವ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನೇ ನಾನು ಹೇಳ್ತಾ ಇರೋದು, ನೀನು ನೈಫ್ ಪಾಲಿಶ್ ರಿಮೂವ್ ಮಾಡ್ತಿದ್ದೀಯಾ, ನಾನು ಈ ಮನೆಯಿಂದ ಅವಳನ್ನು ಅಪರ್ಮನೆಂಟಾಗಿ ಯಾವ ರೀತಿ ರಿಮೂವ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ಕಡೆ ಗೋಲ್ಡನು ಸಹ ಹೇಳ್ತಾ ಇರ್ತಾಳೆ, ಯಾವಾಗಲೂ ಅವಳದ್ದು ಚಿಂತೆ ಅಂತ ಅಂದಾಗ, ನಿನಗೆ ಗೊತ್ತಿಲ್ಲ, ಆದಷ್ಟು ಬೇಗ ಅವಳನ್ನ ಮನೆಯಿಂದ ಆಚೆ ಹಾಕಬೇಕು, ಆ ರೀತಿ ಯೋಚನೆ ಮಾಡ್ತಾ ಇದ್ದೀನಿ, ಆದರೆ ಒಂದು ಐಡಿಯಾ ಬರ್ತಾ ಇಲ್ಲ, ಹಾಳಾಗಿ ಏನು ಮಾಡೋದು, ನೀನು ಬೇರೆ ಅವಳನ್ನ ಮನೆಯೊಳಗೆ ಕರ್ಕೊಬಂದಿದ್ದೀಯಾ, ಇರ್ಲಾರ್ದೆ ಇರುವೆ ಬಿಟ್ಕೊಂಡೆ ನಂಗೆ ಮಾಡ್ಕೊಂಡಿಸಿದೀಯಾ ಅಂತ ಬೈತಾ ಇರ್ತಾಳೆ. ಹಾಗೆ ಬೀದಿಲೋಗ ಮಾರಿನ ಮನೆಯೊಳಗೆ ತಂದ್ಕೊಂಡಾಗಿದೆ ಗೋಲ್ಡಿ ಅಂತ ಅನ್ಬೇಕಾದ್ರೆ, ಬಿಡುಗ್ರಾನಿ ತಲೆ ಕೆಡಿಸ್ಕೋಬೇಡ, ನಾನೇನು ಮಾಡಲಿ, ಮನೆ ಕೆಲಸದೊಳಗೆ ಇರ್ತೀನಿ ಅಂತ ಅಂತಲ್ಲ, ಸೊ ಇದ್ರೆ ಇರ್ತಾಳೆ ಅಂತ ಬಿಟ್ಟು ಹಾಕಿದ್ದೀನಿ, ನೋಡ್ತಾ ಇರಿ ಯಾವ ರೀತಿ ಅವಳಿಗೆ ಟಾರ್ಚರ್ ಕೊಡ್ತೀನಿ, ಈ ಮಾರಿ ಥರ ಒದ್ದಾಡಬೇಕು ಆ ರೀತಿ ನಾನು ಮಾಡ್ತೀನಿ, ವಿಲ ಅಂತ ಒದ್ದಾಡೋ ರೀತಿ ಮಾಡ್ತೀನಿ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಹಾಗೆ ಇವಾಗಷ್ಟೇ ಸಿನಿಮಾ ರೆಡಿ ಆಗಿದೆ, ಇನ್ನೇನು ನೋಡ್ತಾ ಇರಿ ಯಾವ ರೀತಿ ಬಿಡ್ತೀನಿ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಇರು ಗೋಲ್ಡಿ, ನೀನೇನು ಮಾಡಲ್ಲ, ಬರೀ ಇದನ್ನೇ ಹೇಳ್ತಿದ್ದೀಯ, ಅದಕ್ಕೆ ನಾನೇ ಏನಾದರೂ ಮಾಡಬೇಕು ಅಂತ
ಯೋಚನೆ ಮಾಡ್ತಿದ್ದೀನಿ ಅಂತ ಅಂದಾಗ, ಅಟ್ಲೀಸ್ಟ್ ಏನು ಮಾಡ್ತಾ ಇದ್ದೀರಾ ಅದನ್ನಾದರೂ ಹೇಳಿ ಗ್ರಾನಿ ಅಂತ ಅಂದಾಗ, ನನಗೂ ಗೊತ್ತಿಲ್ಲ ಕಣೆ, ಆದರೆ ಯೋಚನೆ ಮಾಡ್ತಿದ್ದೀನಿ, ವೆಯ್ಟ್ ಮಾಡು, ಸ್ವಲ್ಪ ಟೈಮ್ ಕೊಡು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಹಾಂ ಹಾಂ ಗೋಲ್ಡಿ, ನನಗೊಂದು ಸೂಪರ್ ಐಡಿಯಾ ಬಂತು, ಅದೇ ರೀತಿ ಮಾಡ್ತೀನಿ, ಇರು ಬರ್ತೀನಿ, ಅಲ್ಲಿ ಪಕ್ಕದ ಮನೆ ಪಂಕಜ ಹಾಗೆ ಮೈನಾ ನಳಿನ ಎಲ್ಲರನ್ನೂ ಕರ್ಕೊಬರ್ತೀನಿ ಅಂತ ಅಂದಾಗ, ಇರು ಗ್ರಾನಿ ಅವ್ರನ್ನೆಲ್ಲ ಏನಕ್ಕೆ ಕರ್ಕೊಬತ್ತೀಯ ಅಂತ ಅಂದಾಗ, ಏನು ಗೊತ್ತಾ, ಈ ಹೆಂಗಸರು ಅವಮಾನ ಮಾಡಿದರೆ ನಾಚಿಕೆ ಆಗೋದು, ನಾವು ಎಷ್ಟು ಹೇಳಿದರೂ ಸಹ ಇವಳದೊಂಥರ ಎಮ್ಮೆ ಚರ್ಮ ಕಣೆ ಈ ಶಾರದಾ, ಅರ್ಥನೇ ಮಾಡ್ಕೊಳ್ಳಲ್ಲ, ನೋಡು ಅವ್ರನ್ನ ಕರ್ಕೊಬಂದು ಅವಮಾನ ಮಾಡಿಸ್ತೀನಿ, ಯಾಕೆ ಸರಿ ಹೋಗ್ತಾಳೆ ಅಂತ ಅಂದಾಗ, ಅಷ್ಟಕ್ಕೂ ಏನಂತ ಅನ್ನಿಸ್ತೀರಾ ಅಂತ ಅಂದಾಗ, ಅವ್ರು 3 ಜನನೂ ಸಹ ಕರ್ಕೊಬರ್ತೀನಿ, ಜ್ಯೂಸ್ ಕೊಡು ಶಾರದಾ ಅಂತ ಹೇಳ್ತೀನಿ, ಜ್ಯೂಸ್ ಕೊಡ್ತಿರ್ಬೇಕಾದ್ರೆ ಅವಳ ಬಟ್ಟೆ, ಅವಳ ಹತ್ರ ಏನೂ ಒಡವೆ ಇರಲ್ಲ, ಅದನ್ನೆಲ್ಲ ನೋಡಿ ಆಡ್ಕೊಳಕ್ಕೆ ಹೇಳ್ತೀನಿ, ಸಿಕ್ಕಾಬಟ್ಟೆ ಆಡ್ಕೋತಾರೆ, ಅವಳಿಗೆ ನಾಚಿಕೆ ಆಗುತ್ತೆ ಅಂತ ಅನ್ಬೇಕಾದ್ರೆ, ಇದೆಲ್ಲ ವರ್ಕೌಟ್ ಆಗುತ್ತಾ, ಅವರೆಲ್ಲ ಬಟ್ಟೆ ನೋಡೋಕೆ ಬರ್ತಾರಾ ಗ್ರಾನಿ, ಈ ಐಡಿಯಾ ಚೆನ್ನಾಗಿಲ್ಲ ಅಂತ ಅಂದಾಗ, ಸುಮ್ಮನೆ ಇರೇ, ನಿನಗೆ ಗೊತ್ತಾಗಲ್ಲ, ಅವ್ರು ಬಂದಾಗ ಯಾವ ರೀತಿ ಡ್ರಾಮಾ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ ನೋಡು ಅಂತ ಅಂದ್ಬಿಟ್ಟು, ಈ ಸೋಫಾ ಮೇಲೆ ಅವ್ರು 3 ಜನನೂ ಕೂತಿರ್ತಾರೆ. ಈ ಕಡೆ ಸೋಫಾ ಮೇಲೆ ಕೂತಿರ್ತೀನಿ, ಕೂತ್ಕೊಬಿಟ್ಟು ಶಾರದಾ ಜ್ಯೂಸ್ ತಗೋಬಾರೆ ಅಂತ ಹೇಳ್ತೀನಿ, ಶಾರದಾ ಜ್ಯೂಸ್ನ ತೊಗೊಬರ್ತಾಳೆ. ಈ ಕಡೆ ಪಂಕಜ ಕೂತಿರ್ತಾಳಲ್ಲ, ಅವಳು ಶಾರದನ ನೋಡಿ ವಾಂತಿ ಬರೋ ರೀತಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ. ಹಾಗೆ ಪಕ್ಕದಲ್ಲಿರೋ ಮೈನಾ, ಯಾಕ್ರಿ ಅಂತ ಅನ್ಬೇಕಾದ್ರೆ, ಅಲ್ಲಿ ನೋಡ್ರಿ ಅವಳು ಹಾಕಿರೋ ಬಟ್ಟೆ ನೋಡ್ರಿ, ಅವ್ರು ಹಾಕಿರೋ ಒಡವೆ ನೋಡ್ರಿ, ಅದು ಈ ಮನೆ ಸೊಸೆನೇನ್ರಿ, ಈ ರೀತಿ ಇದೆಳಲ್ಲ, ನೋಡೋಕ್ಕೆ ಅಸಹ್ಯ ಆಗುತ್ತೆ ಛೇ ಅಂತ ಎಲ್ಲರೂ ಉಗಿತಾ ಇರ್ತಾರೆ. ಹಾಗೆ ಇನ್ನೊಬ್ಳು ಪಂಕಜ ಇದ್ದವಳು ಹೇಳ್ತಾ ಇರ್ತಾಳೆ, ಹೌದು ರೀ, ನಿಮ್ಮ ಮನೆ ಸೊಸೆ ಅಂತ ಬೇರೆ ಹೇಳ್ತಾ ಇದ್ದೀರಲ್ಲ, ಮನೆ ಕೆಲಸ ಮಾಡೋರು ಎಷ್ಟೋ ಚೆನ್ನಾಗಿರ್ತಾರೆ, ಇನ್ನು ಇವಳೇ ಹಿಂಗಿದ್ದಾಳೆ, ಇನ್ನು ಹಾಕೋ ಬಟ್ಟೆ ಅಂತೂ ನೋಡಲೇಬಾರ್ದು, ಆ ರೀತಿ ಇದೆ ಅಂದಮೇಲೆ ಇವ್ರು ಮಾಡೋ ಜ್ಯೂಸನ್ನ ನಾವು ಕುಡಿಯಲ್ಲಪ್ಪ, ಛೇ ನಿಮಗೆ ಇಂಥ ಗತಿ ಬಂತಲ್ಲ ಅಂತ ಹೇಳ್ತಾ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾ ಇರಬೇಕಾದ್ರೆ, ನಾನು ಬಂದ್ರಿ ಬೇರೆ ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಡ್ರಾಮಾ ಮಾಡ್ತಾ ಇರ್ತೀನಿ ಗೋಲ್ಡಿ. ಹಾಗೆ ಇನ್ನೊಂದು ಕಡೆ ಅವ್ರ ಮಾತೆಲ್ಲ ಕೇಳ್ಕೊಂಡು ಶಾರದಾ ಕಣ್ಣೀರು ಹಾಕ್ಕೊಂಡು ನಿಂತ್ಕೋತಾಳೆ. ಹೆಂಗಿದೆ ನನ್ನ ಐಡಿಯಾ ಅಂತ ಅನ್ಬೇಕಾದ್ರೆ, ಸೂಪರ್, ನಿಮ್ಮ ತಲೆ ಅಂದರೆ ತಲೆ ಗ್ರಾನಿ, ಇದೆಲ್ಲ ವರ್ಕೌಟ್ ಆಗುತ್ತಾ ಅಂತ ಕೇಳಬೇಕಾದ್ರೆ, ನೋಡ್ತಾ ಇರು, 10 ನಿಮಿಷ ಟೈಮ್ ಕೊಡು ಗೋಲ್ಡಿ, ಯಾವ ರೀತಿ ನಾನು ಪ್ರಿಪೇರ್ ಮಾಡ್ತೀನಿ. ಹಾಗೆ ನಮ್ಮ ವಠಾರದಲ್ಲಿ ಇರೋರೆಲ್ಲರೂ ಸಹ ಒಂದು ಕತ್ತು ಸೇರಿಸಿ ಹೇಳ್ತಾರೆ, ಅವಳ ಮನಸ್ಸಿಗೆ ಸಿಕ್ಕಾಬಟ್ಟೆ ಹರ್ಟ್ ಮಾಡೇ ಮಾಡ್ತಾರೆ, ನೋಡ್ತಾ ಇರಿ ಗ್ರಾನಿ ಯಾವ ರೀತಿ ಮಾಡ್ತಾಳೆ ಅಂತ ಚಂಬ ಕೊಚ್ಕೊತಾ ಇರ್ತಾಳೆ. ಹಾಗೆ ಯಾವ ರೀತಿ ಪಿಕ್ಚರ್ಸ್ನ ತೋರಿಸ್ತಾ ಇರ್ತೀನಿ ನೋಡು ಗೋಲ್ಡಿ ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ, ಪಿಕ್ಚರ್ಸ್ನ ನಾನು ರೆಡಿ ಮಾಡಿದ್ದೀನಿ ಇವಾಗ ತೋರಿಸ್ತೀನಿ ಅಂತ ಮೇಲ್ಗಡೆ ರೂಮಿಂದ ಶಾರದಾ ಬರ್ತಾ ಇರ್ತಾಳೆ. ಅವಳನ್ನ ನೋಡಿ ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತ, ಇದ್ಯಾರೇ ಇದು, ನಮ್ಮನೆಗೆ ಬಂದಿದ್ದಾಳೆ ಮಹಾರಾಣಿ ಅಂತ ಅಂದಾಗ, ಸುಮ್ಮನೆ ಇರು ಗ್ರಾನಿ, ಅವಳು ಮಹಾರಾಣಿ ಅಲ್ಲ, ಈ ಮನೆ ಕೆಲಸದವಳು ಶಾರದಾ ಅಂತ ಅಂದಾಗ, ಇವಳಿಗೇನು ತಲೆಗೆಲ್ಲ ಕೆಟ್ಟಿದ್ದೀನೆನ್ನೆ, ಇಷ್ಟು ಕಾಸ್ಟ್ಲಿ ರೇಷ್ಮೆ ಸೀರೆ, ಒಡವೆ, ಹಾಗೆ ಕನ್ನಡಕ ಇದನ್ನೆಲ್ಲ ಹಾಕ್ಕೊಂಡು ನಾಟಕಕ್ಕೆ ಏನಾದರೂ ರಿಹರ್ಸ್ ಕೊಡೋಕೆ ಹೋಗ್ತಿದ್ದಾಳ ಅಂತ ಕೇಳ್ತಾ ಇರ್ತಾಳೆ. ಹೀಗೆ ಮತ್ತೆ ಜೊತೆಗೆ ಹೇಳ್ತಾ ಇರ್ತಾಳೆ, ಸುಮ್ಮನೆ ಇರು ಗ್ರಾನಿ, ತಾತ ಈ ಮನೆಗೆ ಸೇರಿಸ್ಕೊಂಡಿದ್ದೆ ಹೆಚ್ಚು, ಇನ್ನು ಇವಳನ್ನ ಡ್ರಾಮಾ ಮಾಡೋಕ್ಕೆಲ್ಲ ಬಿಟ್ಬಿಡ್ತಾರ, ಸುಮ್ಮನೆ ಇರಿ ಅಂತ ಅನ್ಬೇಕಾದ್ರೆ, ಸಿದ್ಧನ ಕರ್ಕೊಂಡು ಈ ಕಡೆ ಶಾರದಾ ಕೆಳಗಡೆ ಬರ್ತಾಳೆ. ಬಂದು ನುಲಿತಾ ಇರಬೇಕಾದ್ರೆ, ಇದೇನೇ ಶಾರದಾ ಈ ರೀತಿ ಬಂದಿದ್ದೀಯಾ ಅಂತ ಅಂದಾಗ, ಏನೋ ಹೇಳ್ತಾ ಇದ್ರಲ್ಲ ಪಿಕ್ಚರ್ ತೋರಿಸ್ತೀನಿ ಅಂತ, ಅದಕ್ಕೆ ನಾನೇ ತೋರಿಸೋಣ ಅಂತ ಬಂದಿದ್ದೀನಿ ಅಂತ ಅಂದಾಗ, ಏನೇ ನಿನ್ನ ಅವತಾರ ಅಂತ ಅಂದಾಗ, ಈ ಮನೆ ಸೊಸೆ ಅಲ್ವಾ ನಾನು, ಅದಕ್ಕೆ ಈ ರೀತಿ ರೆಡಿ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನೀನು ಎಷ್ಟು ರೆಡಿಯಾಗಿದ್ರು ಈ ಮನೆ ಕೆಲಸದವಳು ಅಂತ ಅಂದಾಗ, ಹಿರಿಯ ಅಜ್ಜಿ ನಿಮಗೆ ಗೊತ್ತಾಗಲ್ವಾ, ಈ ಮನೆ ಮೊಮ್ಮಗ ಸಿದ್ಧ ಸರ್, ಇವ್ರ ಹೆಂಡ್ತಿ ನಾನು ಅಂತ ಅಂದಮೇಲೆ, ಈ ಮನೆ ಸೊಸೆ ಯಾವತ್ತಿದ್ರೂ ಮಹಾರಾಣಿ ಥರ ಇರಬೇಕು, ಜೊತೆಗೆ ಸೊಸೆ ಅಲ್ಲ ನಾನು ಮಗಳು ಅಂತ ಅಂದಾಗ, ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರಬೇಕಾದ್ರೆ, ಏನೇ ಹೇಳ್ತಿದ್ದೀಯಾ ಅಂತ ಜ್ಯೋತಿಕಾ ಕೂಗಾಡ್ತಾ ಇರ್ತಾಳೆ. ನಾನಿನ್ನೇನಂದೆ, ಸೊಸೆ ಅಂದಮೇಲೆ ಮಗಳು ಥರನೇ ತಾನೇ, ಅದಕ್ಕೆ ನಾನು ಈ ರೀತಿ ರೆಡಿಯಾಗಿದ್ದೀನಿ ಅಂತ ಶಾರದಾ ರೇಗಿಸ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಅಲ್ಲ ಈ ಮನೆಯವರೆಲ್ಲ ನೀವು, ಆದರೂ ಸಹ ನೀವು ಇಷ್ಟು ರೆಡಿಯಾಗಿ ಇಷ್ಟು ಗ್ರ್ಯಾಂಡಾಗಿ ಇರಬೇಕಾದ್ರೆ ಈ ಮನೆ ಸೊಸೆ ನಾನು ಹೇಗಿರಬೇಕು ಅಂತ ಅಂದಾಗ, ಏನೇ ನಿನ್ನ ಮಾತಿನ ಅರ್ಥ ಅಂತ ಜ್ಯೋತಿಕಾ ಕೂಗಾಡ್ತಿರ್ತಾಳೆ. ಅಷ್ಟು ದೊಡ್ಡ ರೆಸ್ಟೋರೆಂಟ್ ಓನರ್ ನಾನು, ಇಷ್ಟು ರೆಡಿಯಾಗಿ ಬರ್ದ್ವಾ, ಅದಕ್ಕೆ ನಾನು ಈ ರೀತಿ ರೆಡಿಯಾಗಿದ್ದೀನಿ, ಹೇಗಿದೆ ನಂದು ಆ್ಯಕ್ಟಿಂಗು, ಹಾಗೆ ಹೇಗಿದೆ ನನ್ನ ಡ್ರೆಸ್ ಅಂತ ಕೇಳ್ತಾ ಇರಬೇಕಾದ್ರೆ, ಸಿದ್ಧಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಇದೇನಪ್ಪ ಇದು, ಶಾರದವ್ರು ಇಷ್ಟು ಬದಲಾಗಿದ್ದಾರಲ್ಲ, ಚೆನ್ನಾಗಿ ಖಾರ ರುಬ್ದಂಗೆ ರುಬ್ತಾ ಇದ್ದಾರೆ ಇವ್ರನ್ನ, ಒಳ್ಳೆ ಮಜಾ ಇದೆ, ಎಂಟರ್ಟೈನ್ಮೆಂಟ್ ತೊಗೋಬೇಕು ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಬಾ ಗೋಲ್ಡಿ ಈ ಕಡೆ ಅಂತ ಅಂದ್ಬಿಟ್ಟು ಶಾರದನ ಮೇಲೆ ಕೈ ಎತ್ತಿ ಹೊಡಿಯೋಕೆ ಹೋಗ್ತಿರ್ಬೇಕಾದ್ರೆ, ಸಿದ್ದು, ಅಜ್ಜಿ ದಯವಿಟ್ಟು ನಿಮ್ಮ ಕೈನ ಕೆಳಗಡೆ ಇಳಿಸಿ, ಆಗಲೇ ಶಾರದವರು ತನ್ನ ಲೆವೆಲ್ ಏನು ಅಂತ ಹೇಳಿದ್ರು ತಾನೇ, ನೀವೇ ಅವ್ರ ಕೈಗೆ ಕೋಲ್ ಕೊಟ್ಬಿಟ್ಟು ನೀವೇ ಏನಕ್ಕೆ ಹೊಡಿಸ್ಕೋತೀರಾ ಅಜ್ಜಿ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಸಿದ್ದು ನಿಮ್ಮ ಮಾತಿನ ಅರ್ಥ, ಹಾಗಾದರೆ ನಾವು ಮನೆ ಕೆಲಸ ಮಾಡಬೇಕು, ಇವಳು ಮಹಾರಾಣಿ ಥರ ತಿರುಗಬೇಕಾ ಅಂತ ಜ್ಯೋತಿಕಾ ಕೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಹೇಳ್ತಿರ್ತಾರೆ, ಜ್ಯೋತಿಕಾ ಕರೆಕ್ಟಾಗಿ ಮಾತಾಡಿದೆ ನೋಡು, ಮನೆ ಕೆಲಸ ಮಾಡಿದರೆ ನಿನ್ನ ಕೊಬ್ಬು ಕರಗುತ್ತೆ, ದಿಮಾಕು ಹಡಗುತ್ತೆ, ಒಳ್ಳೆ ಕೆಲಸ ಮಾಡ್ತಿದ್ದೀಯಾ, ಮಾಡು ಮಾಡು ಅಂತ ಅಂದ್ಬಿಟ್ಟು, ಬನ್ನಿ ಸರ್ ಒಂದು ರೌಂಡ್ ವಾಕಿಂಗ್ ಬರೋಣ ಅಂತ ಅಂದಾಗ, ಈ ಕಡೆ ಬನ್ನಿ ಶಾರದರು ಹೋಗೋಣ ಅಂತ ಸಿದ್ದು ಕರಿತಿರ್ಬೇಕಾದ್ರೆ, ಸ್ಟೈಲಾಗಿ ರ್ಯಾಂಪ್ ಮಾಡಿಕೊಂಡು ಶಾರದಾ ಸಿದ್ದು ಜೊತೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ರೆ, ಅದನ್ನು ನೋಡಿ ಇವಳು ಸಿಕ್ಕಾಬಟ್ಟೆ ಹುರ್ಕೋತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ದೀಪು ಬೇಜಾರು ಮಾಡ್ಕೊಂಡು ರೂಮಲ್ಲೇ ಕೂತಿರ್ಬೇಕಾದ್ರೆ ಶಾರದಾ ಬರ್ತಾಳೆ. ಯಾಕೆ ದೀಪು ಇನ್ನೂ ಮಲಗಿಲ್ಲ, ಟೈಮ್ ಆಗಿದೆ, ಬಾ ನಾನೊಂದು ಕತೆ ಹೇಳಿ ಮಲಗಿಸ್ತೀನಿ ಅಂತ ಅಂದಾಗ, ಬಿಟ್ಬೇಡಿ ಅಮ್ಮ ನನ್ನನ್ನು ಪ್ಲೀಸ್, ನನಗೆ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ, ನಾವು ಒಟಾರದ ಮನೆಗೆ ಹೋಗೋಣ ಅಂತ ಅಂದಾಗ, ಯಾಕೆ ದೀಪು ಒಟಾರ ನೆನಪಾಗ್ತಿದ್ಯಾ, ಅಲ್ಲಿರೋ ಫ್ರೆಂಡ್ಸ್ ನೆನಪಾಗ್ತಿದ್ದಾರ ಅಂತ ಅಂದಾಗ, ಇಲ್ಲ ಅಮ್ಮ, ಅಲ್ಲಿದ್ದಾಗ ನಾವು ಎಷ್ಟು ಖುಷಿಯಾಗಿ ಎಲ್ಲರೂ ಪ್ರೀತಿಯಿಂದ ಮಾತಾಡಿಕೊಂಡು ಊಟ ಮಾಡ್ತಿದ್ವಿ, ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ, ಎಲ್ಲರೂ ನಿಮ್ಮನ್ನು ಕೆಲಸದವ್ರ ಥರ ನೋಡ್ತಾರೆ, ಅದು ನನಗೆ ಇಷ್ಟ ಇಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ ಅಮ್ಮ ಪ್ಲೀಸ್ ಅಲ್ಲಿಗೆ ಹೋಗೋಣ ಬಾ ಅಂತ ಹಠ ಮಾಡ್ತಾ ಇರ್ತಾಳೆ. ಹಾಗೆ ಎಷ್ಟು ಕೆಲಸ ಮಾಡಿದರೂ ಸಹ ಎಲ್ಲರ ಜೊತೆ ಕೂತ್ಕೊಂಡು ನೀನು ಊಟ ಮಾಡೋ ಹಾಗಿಲ್ಲ, ಆದರೆ ಅಲ್ಲ ಆಗಲ್ಲ, ಎಲ್ಲರೂ ಪ್ರೀತಿಯಿಂದ ಕೈ ತುತ್ತನ್ನ ತಿಂತಾ ಇದ್ವಿ, ನನಗಿಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನಿನ್ನನ್ನೆಲ್ಲರೂ ಒಂಥರ ನೋಡ್ತಾರೆ, ಬಾ ಅಮ್ಮ ಅಲ್ಲಿಗೆ ಹೋಗೋಣ ಅಂತ ಅಂದಾಗ, ದೀಪು ಪ್ಲೀಸ್ ಹಠ ಮಾಡಬೇಡ, ಇದು ನಮ್ಮನೆ ತಾನೇ, ನಾವು ಕೆಲಸ ಮಾಡ್ದಲ್ಲ ಇನ್ಯಾರು ಮಾಡ್ತಾರೆ ಅಂತ ಅಂದಾಗ, ಹಾಗಾದರೆ ಇದು ಎಲ್ಲರಿಗೂ ಮನೆ ತಾನೇ, ಎಲ್ಲರೂ ಏನು ಕೆಲಸ ಮಾಡಲ್ಲ ಅಂತ ದೀಪು ಕಿರ್ಚಾಡ್ತಾ ಇರ್ತಾಳೆ. ಈ ಎಲ್ಲರೂ ಸಹ ಒಂದೊಂದು ಕೆಲಸ ಹೇಳ್ತಾರೆ. ಶಾರದಾ ಅದು ಮಾಡು ಇದು ಮಾಡು ಇದನ್ನು ತಗೋಬಾ ಅಂತ ಹೇಳ್ತಾರೆ. ನನಗೆಷ್ಟು ಬೇಜಾರಾಗುತ್ತೆ ಗೊತ್ತಾ, ನೀವು ನನ್ನ ಹತ್ರ ಏನು ಹೇಳ್ಕೊಳ್ಳಲ್ಲ ಅಮ್ಮ ಅಂತ ಅಂದಾಗ, ನೀನು ತುಂಬ ಚಿಕ್ಕವಳು, ಆ ರೀತಿ ಎಲ್ಲ ಮಾತಾಡಬಾರ್ದು ಅಂತ ಅಂದಾಗ, ಯಾಕೆ ಮಾತಾಡಬಾರ್ದು, ದೀಪು ಸರಿಯಾಗಿ ಮಾತಾಡ್ತಿದ್ದಾಳೆ, ಆ ಚಿಕ್ಕ ಮಗುಗೆಲ್ಲ ಅರ್ಥ ಆಗುತ್ತೆ, ಅಷ್ಟಕ್ಕೆ ನನಗೆಷ್ಟು ನೋವಾಗ್ತಿದೆ ಅಂತ ನಿಮಗೆ ಅರ್ಥ ಆಗ್ತಿದೆಯಾ, ಏನಕ್ಕೆ ನಿಮಗೆ ಅರ್ಥ ಆಗ್ತಿಲ್ಲ, ಏನಕ್ಕೆ ಹಠ ಮಾಡ್ತಿದ್ದೀರಾ, ಈ ಮನೇಲಿ ಇರೋದು ಬೇಡ ನಾವು ಹೋಗೋಣ ಅಂತ ಅಂದಾಗ, ಯಾಕೆ ನೀವಿಬ್ಬರು ಈ ರೀತಿ ಆಡ್ತಿದ್ದೀರಾ ಸರ್, ಈಗಿರೋ ಸಿಚುವೇಶನ್ಗೆ ಅವರು ಈ ರೀತಿ ಮಾತಾಡ್ತಿದ್ದಾರೆ. ಒಂದು ಜಾಗದಲ್ಲಿ ಸುಮಿತ್ರಮ್ಮ ಹಾಗೆ ತಾತನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ರೆ, ನಾವು ಅದೇ ರೀತಿ ಮಾತಾಡ್ತಾ ಇದ್ವಿ, ಇದರಲ್ಲಿ ತಪ್ಪೇನಿದೆ ಸರ್, ಅರ್ಥ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಹಾಗೆ ಸಿದ್ದು ಕೋಪ ಮಾಡ್ಕೊಂಡು ಏನೇನೋ ಮಾತಾಡಬೇಡಿ, ತಪ್ಪು ತಿಳ್ಕೊಂಡಿರೋದು ಅವರು, ತಪ್ಪೇ ಮಾಡ್ದಲ್ಲೇ ಇರೋ ನಾವು ಈ ಶಿಕ್ಷೆ ಎಲ್ಲ ಅನುಭವಿಸ್ತಾ ಇದ್ದೀವಿ, ದಯವಿಟ್ಟು ಏನೇನೋ ಮಾತಾಡಬೇಡಿ ಅಂತ ಬೇಜಾರಿಂದ ಹೇಳ್ತಾ ಇರ್ತಾನೆ. ಹಾಗೆ ಶಾರದನು ಸಹ ಬೇಜಾರಿಂದ, ನೋಡಿ ಸರ್ ನಾವೇನು ತಪ್ಪು ಮಾಡಿಲ್ಲ ಅಂತ ನಮಗೆ ಮಾತ್ರ ಗೊತ್ತು, ಅವರಿಗೂ ಸಹ ಕಲ್ಪನೆನ ಅರ್ಥ ಮಾಡಿಸ್ಬೇಕು, ಅದನ್ನ ಬಿಟ್ಟು ಓಡೋದ್ರೆ ಅವ್ರಿಗೆ ಯಾವತ್ತೂ ಸಹ ನಾವು ತಪ್ಪಿಸಸ್ತರಾಗಿ ಕಾಣ್ತೀವಿ, ಅದಕ್ಕೆ ಟೈಮ್ ಕೊಡಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಕೈ ಮುಗಿದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅಲ್ಲಿವರೆಗೂ ನಾವು ಟೈಮ್ ಕೊಡೋಣ, ನಾನು ಹೇಳೋವರೆಗೂ ಮನೆ ಬಿಟ್ಟು ಹೋಗಬೇಡಿ ಅಂತ ಅಂದಾಗ, ಆಗಲ್ಲ ಶಾರದವ್ರೆ, ಅರ್ಥ ಮಾಡ್ಕೊಳ್ಳೋರು ಆಗಿದ್ರೆ ಇಷ್ಟೊತ್ತಿಗೆ ಅರ್ಥ ಮಾಡ್ಕೋತಾ ಇದ್ರು, ಕೋರ್ಟಲ್ಲೇ ನಮ್ದೇನು ತಪ್ಪಿಲ್ಲ ಅಂತ ಪ್ರೂವ್ ಆದರೂ ಸಹ ಈ ಮನೆಯವರು ನಂಬ್ತಾ ಇಲ್ಲ, ಅದ್ಯಾ ಧೈರ್ಯದ ಮೇಲೆ ನೀವು ನಂಬಿಸ್ತೀನಿ ಅಂತ ಕೂತಿದ್ದೀರೋ ನನಗಂತೂ ಗೊತ್ತಿಲ್ಲ, ದಯವಿಟ್ಟು ಒಟ್ಟಾರದ ಕಡೆ ಹೋಗೋಣ, ಅಲ್ಲಿ ನೆಮ್ಮದಿಯಾಗಿರ್ಬೋದು ಬನ್ನಿ ಅಂತ ಅಂದಾಗ, ಇಲ್ಲ ಸರ್ ನಾನೇನು ಬರಲ್ಲ, ಎಲ್ಲಿಗೂ ಬರಲ್ಲ ಸರ್, ನೀವು ಹೋಗ್ಕೂಡ್ದು, ನಾನು ಹೇಳೋವರೆಗೂ ನೀವು ಹೋಗ್ಕೂಡ್ದು, ಅಷ್ಟು ನೀವು ಹಠ ಮಾಡೋದಾದರೆ ನನ್ನ ಮೇಲೆ ಆಣೆ ಅಂತ ಅಂದಾಗ, ಸಿದ್ದುಗೂ ದೀಪಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾರದವ್ರು ಏನು ಮಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ನನ್ನ ಮೇಲೆ ಆಣೆ ಮಾಡಿದ್ದೀರಾ ನೀವು ಅವತ್ತು, ನನ್ನ ಮಾತು ಮೀರಿ ಹೋಗಂಗಿಲ್ಲ ಅಂತ ಅಂದಾಗ, ಸಿದ್ದು ಬೇಜಾರು ಮಾಡ್ಕೊಂಡು ಮಲ್ಕೊಂಡ್ರೆ, ಇವಳು ದೀಪನ ಮಲಗಿಸಿ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಕೂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.